ಲಕ್ಷ್ಮಿ, ವೀಣಾ, ಒಂಚೂರು ಕಾಫಿ ಕೊಡ್ರಮ್ಮ, ಸ್ನಾನಕ್ಕೆ ಹೋಗಿ ಬರ್ತೀನಿ. ಅಪ್ಪ ಒಂದು ನಿಮಿಷ, ನಾನು ಸ್ನಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇವಾಗೂ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ ಅಲ್ವಾ? ಸೊ ನಿಮ್ಗೆ ಅರ್ಜೆಂಟ್ ಏನಿಲ್ಲ. ಅಲ್ಲಪ್ಪ, ನಾನು ಆಟೋ ಹೋಗ್ಬೇಕಲ್ಲ. ಅಯ್ಯೋ, ಆಟೋಗೆ ಯಾವಾಗ ಬೇಕಾದ್ರೂ ಹೋಗೋದಪ್ಪ. ನಮ್ಗೆ ಹಂಗಲ್ಲ, ಲಾಗಿನ್ ಆಗೋದಕ್ಕೆ ಒಂದು ಟೈಮ್ ಅಂತ ಇರುತ್ತೆ, ಅಷ್ಟೊಳಗೆ ಹೋಗ್ಬೇಕು. ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಹೋಗಿ, ಆಯ್ತಾ? ಅಪ್ಪ ಸಾರಿ ಒಂದು 5 ನಿಮಿಷ. ಅದು ಬೆಳಗ್ಗೆ ಪೇಪರ್ ಓದದೇ ಇದ್ರೆ ಸರಿ ಹೋಗಲ್ಲ ನನಗೆ. ಒಂದು 5 ನಿಮಿಷ ಓದ್ಕೊಟ್ಟು. ಹಾಂ ಸಾರಿ, ಏನು ಅನ್ಕೋಬೋದು? ಇಲ್ಲ. ಅದಕ್ಕೆ ನಂಗೊಂದು ಲೋಟ ಕಾಫಿ ಬಿಸಿ ಬಿಸಿ ಇರಲಿ. ಅಪ್ಪ ಚೆನ್ನಾಯ್ತು, ನೀವು ಹೋಗ್ಬೋದು. ಸರಿಪ್ಪ. ಅಪ್ಪ ಅದು ಬೇಬಿ ಅಲ್ಲ, ಸಿಂಚನ ಆಫೀಸ್ಗೆ ಹೋಗ್ಬೇಕು, ಒಂದು 5 ನಿಮಿಷ. ಆಯ್ತಪ್ಪ. ಪಾಪ ಅವಳು ಆಫೀಸ್ಗೆ ಹೋಗ್ಬೇಕಲ್ಲ, ಕಳ್ಸಿ. ಪೇಪರ್ ಓದ್ತಾ ಇಲ್ಲ ಸಾಲ ಕಳ್ಸಿ. ಬೇಬಿ ಬೇಬಿ ಅಲ್ಲ, ನಿಮಗೆ ಕೆಲಸ ಹೋಗಿದೆ ಅಂತ ಹೇಳಿದಿದ್ರೆ ನಾವೇನಾದರೂ ಮಾಡ್ತಿದ್ವಿ ಅಲ್ವಾ? ನೀವು ಮಾಡ್ತಿರೋ ಕೆಲಸದಿಂದ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ ಹೊರಗಡೆ. ರೀ, ಲಕ್ಷ್ಮಿ, ವಾಚು. ಓಹ್, ಅಲ್ಲೇ ಮರ್ತ್ಬಿಟ್ನಾ? ಯಾಕ್ರಿ ನೀವು ನಿನ್ನೆ ಆಗಿರೋದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀರಾ ಅನ್ನಿಸ್ತಿದೆ. ಅವ್ರಿನ್ನೂ ಚಿಕ್ಕವರು, ಗೊತ್ತಿಲ್ಲದೆ ಮಾತಾಡಿದ್ದಾರೆ. ಅದನ್ನೇ ಮನ್ಸಿಗೆ ಹಚ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನೀವ್ ಹೀಗೆ ಕೂತ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ನನ್ನಿಂದ ಲಕ್ಷ್ಮಿಗೆ ದುಃಖ ಆಗ್ಬಾರ್ದು. ನನ್ನ ಸಂತೋಷಕ್ಕೋಸ್ಕರನೇ ಬದುಕಿರೋ ಅವಳಿಗೆ ನನ್ನಿಂದ ನೋವಾಗಬಾರ್ದು. ಅವಳು ಮುಂದೆ ನಗ್ನಗ್ತಾನೆ ಇರಬೇಕು. ಅಯ್ಯೋ, ನಾನು ನಿನ್ನೆ ರಾತ್ರಿನೇ ಹೇಳಲಿಲ್ವಾ? ನಾನು ಮರ್ತ್ಬಿಟ್ಟೆ. ನೀನೇ ನೋಡು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಮಾತಾಡ್ತಿದ್ಯಾ. ಮತ್ಯಾಕೆ ಈ ರೀತಿಲಿ ಕೂತಿದ್ದೀರಾ? ಅದು ಇಷ್ಟು ವರ್ಷ ಕೆಲಸ ಮಾಡಿ ಮಾಡಿ ಇವತ್ತು ಸುಮ್ಮನೆ ಕೂತಿದ್ದೀನಲ್ಲ ಮನೇಲಿ, ಏನೋ ಒಂಥರ ಆಗ್ತಾ ಇದೆ. ಹಾಗಾದ್ರೆ ಆಟೋ ಓಡ್ಸಕ್ಕೆ ಹೋಗ್ಬೋದಿತ್ತಲ್ವಾ? ಹೋಗ್ಬೋದಿತ್ತು ಲಕ್ಷ್ಮಿ. ಇವತ್ತು ಯಾಕೋ ಒಂಥರ ಏನು ಮಾಡೋಕ್ಕೂ ನನಗೆ ಉತ್ಸಾಹ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ನಿನ್ನ ಜೊತೆನೇ ಇದ್ಬಿಡೋಣ ಅಂತ ಎಲ್ಲೂ ಹೋಗಲಿಲ್ಲ. ಸರಿ, ಹಾಗಾದ್ರೆ ನನ್ ಜೊತೆ ದೇವಸ್ಥಾನಕ್ ಬನ್ನಿ. ಇಬ್ರು ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರೋಣ. ದೇವರ ದರ್ಶನ ಮಾಡಿದ್ರೆ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಸರಿ, ಆಯ್ತು, ನಡಿ. ಇರಿ, ಬರ್ತೀನಿ. ಲಕ್ಷ್ಮಿ, ಆ? ಈ ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಅಲ್ಲ? ಹೌದು ರೀ, ನಮ್ ಕಷ್ಟ ಸುಖ ಏನೇ ಇದ್ರು ಅದನ್ನ ಭಗವಂತನ ಹತ್ರ ಹೇಳ್ಕೊತೀವಲ್ಲ, ಆಗ ಮನ್ಸು ಹಗರ ಆಗತ್ತೆ. ಅದಕ್ಕೆ ಹಾಗನ್ಸತ್ತೆ. ಲಕ್ಷ್ಮಿ, ಇಲ್ಲಿ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡಲ್ಲ. ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಬಂದ್ಬಿಡ್ತೀನಿ. ಹಾ. ಮನ್ಸಲ್ಲಿ ಬೆಟ್ಟದಷ್ಟು ನೋವಿದ್ರು ಏನು ಆಗೇ ಇಲ್ಲ ಅನ್ನೋ ತರ ನಡ್ಕೋತಿದ್ದಾರೆ. ಈ ನಿಮ್ ಗುಣಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ರೀ, ಬೆಲೆ ಕಟ್ಟೋಕ್ಕಾಗಲ್ಲ.
ಸಿದ್ದು, ಯಾಕೋ ಯೋಚನೆ ಮಾಡ್ತಿದ್ರ ಅನ್ಸುತ್ತೆ. ನಾನು ಏನಪ್ಪ ಹೇಳಿ, ಮನೇಲಿ ಒಂದ್ರ ಮೇಲೆ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಭಾವನಾಗೆ ಈ ತರ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಈಗ ನಮ್ಮ ಯಜಮಾನ್ರಿಗೆ ಕೆಲ್ಸ ಹೋಗಿ ಆಟೋ ಓಡಿಸೋಂತ ಪರಿಸ್ಥಿತಿ ಬಂದಿದೆ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ದೇವ್ರಿಗೆ ನಾವು ಖುಷಿಯಾಗಿರೋದೇ ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದಾನೆ. ಲಕ್ಷ್ಮತೆ, ಹಿಂಗೆಲ್ಲ ಮಾತಾಡ್ಬೇಡಿ. ಆ ದೇವ್ರು ಒಳ್ಳೆಯವ್ರಿಗೆ ಪರೀಕ್ಷೆ ಮಾಡೋದು ಸಹಜ. ಈಗ ಬಂಗಾರನ ಬೆಂಕಿಲಿ ಬೇಯಿಸಿದ್ರೇನಲ್ವಾ ನಾವ್ ಇಷ್ಟಪಡ್ತಾರ ಒಡವೆನ ತಯಾರು ಮಾಡಕ್ಕಾಗೋದು. ಇದನ್ನು ಹಂಗೆ ಪರೀಕ್ಷೆ ಅನ್ಕೊಳ್ಳಿ. ಆದ್ರೆ ಮುಂದೆಲ್ಲ ಒಳ್ಳೇದಾಗೆ ಆಗುತ್ತೆ ಲಕ್ಷ್ಮತೆ. ಆ ಭರವಸೆ ಮೇಲೆ ಬದುಕ್ತಾ ಇದ್ದೀನಪ್ಪ. ಸಿದ್ದು, ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವನ ಬಗ್ಗೆನೇ ವಿಚಾರಿಸ್ತಾ ಇದ್ದೀನಿ ಲಕ್ಷ್ಮತೆ. ಅವ್ನು ಎಲ್ಲೇ ಇದ್ರು ಹುಡುಕ್ತೀನಿ. ನೀವ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಡಿ. ನೀವ್ ಹಿಂಗಿರೋದನ್ನ ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ನೀವ್ ನಗ್ನಗ್ತಾ ಇದ್ರೇನೆ ಚಂದ. ಓಹೋ ಗೌಡ್ರೆ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲಿ ಅಪ್ಪ ಅಮ್ಮ ಎಲ್ಲ ಆರಾಮ? ಎಲ್ಲ ಚೆನ್ನಾಗಿದೆ. ಏನಿವತ್ತು ಗಂಡ ಹೆಂಡತಿ ಇಬ್ರು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ನೆಮ್ಮದಿ ಸಿಗೋ ಜಾಗ ಅಂದ್ರೆ ಇದೊಂದೇ ಅಲ್ವಾ? ಅಲ್ಲ, ಹಂಗಂತ ಮನೇಲಿ ನೆಮ್ಮದಿ ಇಲ್ಲ ಅಂತ ಅಲ್ಲ. ನನ್ನ ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ನನಗೆ ನೆಮ್ಮದಿನೇ. ಇವತ್ತು ನಾನು ಕೆಲ್ಸಕ್ಕೆ ಹೋಗಿರ್ಲಿಲ್ಲ, ಟೈಮ್ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದೆ. ಲಕ್ಷ್ಮಿ,